ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ಮೊದಲು ಮಾಡಿದ್ದಂಥ ಕೆಲಸ ರೇಷ್ಮೆ ಸೀರೆಗಳನ್ನ ಒಣಗಾಕೋಣ ಅಂತ ಟೆರೆಸ್ ಮೇಲೆ ತಗೊಂಡು ಬಂದಿದ್ದೀನಿ. ಒಂದು 8 ಗಂಟೆಯಿಂದ 10 ಗಂಟೆ ಬಿಸಿಲಿರುತ್ತಲ್ವ, ಸೊ ಅಂಥ ಬಿಸಿಲಲ್ಲಿ ರೇಷ್ಮೆ ಸೀರೆಗಳನ್ನ ಒಣಗಾಕಬೇಕು. 3 ತಿಂಗಳಿಗೆ ಒಂದ್ಸಲನಾದ್ರೂ ಬಿಸಿಲಲ್ಲಿ ರೇಷ್ಮೆ ಸೀರೆಗಳನ್ನ ಒಣಗಾಕಬೇಕು. ಸುಮಾರು ಫಂಕ್ಷನ್ಗೆ ಹಾಕೊಂಡು ಹೋಗಿರ್ತೀವಿ. ನಾವೇನು ಮಾಡ್ತೀವಿ ಅಂತಂದರೆ ಒಂದು ಹಾಫ್ ಆನ್ ಅವರ್ ಹಾಗೆ ಗಾಳೀಲಿ ಹಾಕಿಬಿಟ್ಟು ತಂದ ಹಾಗೆ ಫೋಲ್ಡ್ ಮಾಡಿ ಇಟ್ಬಿಡ್ತೀವಿ. ಬಿಸಿಲಿಗೆ ಒಣಗಾಕೋದೇ ಇಲ್ಲ. ಸೊ ಬಿಸಿಲಲ್ಲಿ ಒಣಗಾಕೋದ್ರಿಂದ ತುಂಬ ವರ್ಷಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಬೋದು. ಸೀರೆ ಹಳೇದು ಅಂತ ಕಾಣಿಸೋದೇ ಇಲ್ಲ. ಅದರಲ್ಲೂ ತುಂಬ ಹೆಣ್ಮಕ್ಳು ಜಾಸ್ತಿ ರೇಷ್ಮೆ ಸೀರೆ ಅಂದರೆ ಇಷ್ಟಪಡೋದು ಜಾಸ್ತಿ ಅಲ್ವಾ, ಅದರಲ್ಲಿ ನಾನು ಒಬ್ಳು ಅಂತ ಅಂದ್ಕೊಳ್ತೀನಿ. ಹಾಗೆ ರೇಷ್ಮೆ ಸೀರೆಗಳನ್ನ ಯಾವ ರೀತಿ ಸ್ಟೋರ್ ಮಾಡ್ಬೋದು, ಯಾವ ಥರ ಬ್ಯಾಗಲ್ಲಿ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ಹಾಗೆ ವಾರ್ಡ್ರೂಮ್ ಟೂರ್ನು ಮಾಡಿದ್ದೀನಿ. ಸೊ ನಾನಿನ್ನೂ ಅಪ್ಲೋಡ್ ಮಾಡಿಲ್ಲ. ವಿಡಿಯೋನ ಅಪ್ಲೋಡ್ ಮಾಡಿದಾಗ ಹೇಳ್ತೀನಿ, ಫ್ರೀ ಆಗಿದ್ದಾಗ ನೋಡ್ಬೋದು. ಹಾಗೆ ಸೀರೆ ಎಲ್ಲ ಒಣಗಾಕಿ ಕೆಳಗಡೆ ಬಂದು ಡೈಲಿ ರೊಟೀನ್ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಡೈಲಿ ರೊಟೀನ್ ಅಂತ ಅಂದರೆ ಏನಿರುತ್ತೆ, ಗುಡಿಸೋದು, ಒರೆಸೋದು, ಬೆಳಗ್ಗೆ ಟಿಫನ್ ಮಾಡಿರೋ ಪಾತ್ರೆಗಳನ್ನ ತೊಳೆಯೋದು ಕೆಲಸ ಆಗಿರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.